ಈಸ್ ಆರ್ ಆಮ್ ಮತ್ತು ಬಿ ಬಳಸಿಕೊಂಡು ಪ್ರಶ್ನೆಗಳನ್ನು ಕೇಳುವುದು ಹೇಗೆ? ಈಸ್ ಆರ್ ಆಮ್ ಮತ್ತು ಬಿ ಬಳಸಿಕೊಂಡು ಪ್ರಶ್ನೆಗಳನ್ನು ಕೇಳುವುದು ಹೇಗೆ ಕಲಿಯೋಣ ಬನ್ನಿ. ಆಮ್ ಅಂದರೆ ನನ್ನ ಬಗ್ಗೆ ಪ್ರಶ್ನೆ ಕೇಳಲು. ಆಮ್ ಅಂದರೆ ನನ್ನ ಬಗ್ಗೆ ಪ್ರಶ್ನೆ ಕೇಳಲು. ಪ್ರಸ್ತುತ ಕಾಲದಲ್ಲಿ ಐ ನಾನು ಎಂಬ ಪದದ ಜೊತೆ ಮಾತ್ರ ಆಮ್ ಬಳಸಲಾಗುತ್ತದೆ. ಉದಾಹರಣೆಗೆ, ಆಮ್ ಐ ರೈಟ್? ನಾನು ಹೇಳುತ್ತಿರುವುದು ಸರಿಯೇ? ಆಮ್ ಐ ರೈಟ್? ಆಮ್ ಐ ಲೇಟ್ ಫಾರ್ ದ ಕ್ಲಾಸ್? ನಾನು ತರಗತಿಗೆ ತಡವಾಗಿ ಬಂದಿದ್ದೇನಾ? ಆಮ್ ಐ ಲೇಟ್ ಫಾರ್ ದ ಕ್ಲಾಸ್? ಆಮ್ ಐ ಡಿಸ್ಟರ್ಬಿಂಗ್ ಯು? ನಾನು ನಿಮಗೆ ತೊಂದರೆ ಕೊಡುತ್ತಿದ್ದೇನಾ? ಆಮ್ ಐ ಡಿಸ್ಟರ್ಬಿಂಗ್ ಯು? ಈಸ್ ಅನ್ನುವುದು ಏಕವಚನ, ಒಬ್ಬರೇ ಇದ್ದಾಗ. ಈಸ್ ಅನ್ನುವುದು ಏಕವಚನ, ಒಬ್ಬರೇ ಇದ್ದಾಗ. ಪ್ರಸ್ತುತ ಕಾಲದಲ್ಲಿ ಅಂದರೆ ವರ್ತಮಾನದಲ್ಲಿ ಹಿ ಶಿ ಇಟ್ ಮತ್ತು ಒಬ್ಬರೇ ವ್ಯಕ್ತಿ ಅಥವಾ ಏಕವಚನ ನಾಮಪದಗಳು ಇದ್ದಾಗ ಈಸ್ ಬಳಸಬೇಕು. ಉದಾಹರಣೆಗೆ, ಈಸ್ ಹಿ ಯುವರ್ ಫ್ರೆಂಡ್? ಅವನು ನಿನ್ನ ಸ್ನೇಹಿತನ? ಈಸ್ ಹಿ ಯುವರ್ ಫ್ರೆಂಡ್? ಈಸ್ ಶಿ ವರ್ಕಿಂಗ್ ಟುಡೇ? ಅವಳು ಇಂದು ಕೆಲಸ ಮಾಡುತ್ತಿದ್ದಾಳಾ? ಈಸ್ ಶಿ ವರ್ಕಿಂಗ್ ಟುಡೇ? ಈಸ್ ದ ಶಾಪ್ ಓಪನ್ ನೌ? ಅಂಗಡಿ ಈಗ ತೆರೆದಿದೆಯೇ? ಈಸ್ ದ ಶಾಪ್ ಓಪನ್ ನೌ? ಆರ್ ಬಹುವಚನ ಮತ್ತು ಯುಗೆ. ಆರ್ ಬಹುವಚನ ಮತ್ತು ಯುಗೆ. ಪ್ರಸ್ತುತ ಕಾಲದಲ್ಲಿ ಅಂದರೆ ವರ್ತಮಾನದಲ್ಲಿ ಯು ನೀನು ಮತ್ತು ನೀವು, ವಿ ನಾವು, ದೇ ಅವರು ಮತ್ತು ಬಹುವಚನ ನಾಮಪದಗಳು ಬಂದಾಗ ಆರ್ ಬಳಸಬೇಕು. ಉದಾಹರಣೆಗೆ, ಆರ್ ಯು ರೆಡಿ? ನೀವು ತಯಾರಾಗಿದ್ದೀರಾ? ಆರ್ ಯು ರೆಡಿ? ಆರ್ ದೇ ಕಮಿಂಗ್ ಟು ದ ಪಾರ್ಟಿ? ಅವರು ಪಾರ್ಟಿಗೆ ಬರುತ್ತಿದ್ದಾರಾ? ಆರ್ ದೇ ಕಮಿಂಗ್ ಟು ದ ಪಾರ್ಟಿ? ಆರ್ ದ ಕೀಸ್ ಆನ್ ದ ಟೇಬಲ್? ಚಾವಿಗಳು ಮೇಜಿನ ಮೇಲಿವೆಯೇ? ಆರ್ ದ ಕೀಸ್ ಆನ್ ದ ಟೇಬಲ್? ಬಿ ರೂಪದಲ್ಲಿ ಪ್ರಶ್ನೆ ಕೇಳುವುದು ಹೇಗೆ? ಈಗ ಬಿ ರೂಪದಲ್ಲಿ ನೇರವಾಗಿ ಬಿ ಎಂಬ ಪದವನ್ನು ವಾಕ್ಯದ ಆರಂಭದಲ್ಲಿ ಇಟ್ಟು ಪ್ರಶ್ನೆ ಕೇಳಲು ಬರುವುದಿಲ್ಲ. ಉದಾಹರಣೆಗೆ, ಬಿ ಯು ಹ್ಯಾಪಿ ಅನ್ನಲಿಕ್ಕೆ ಬರುವುದಿಲ್ಲ, ಅದು ತಪ್ಪು. ಆದರೆ ಭವಿಷ್ಯತ್ ಕಾಲದ ಬಗ್ಗೆ ಕೇಳುವಾಗ ವಿಲ್ ಜೊತೆ ಅಥವಾ ಸಲಹೆ ಕೇಳುವಾಗ ಶುಡ್, ಕ್ಯಾನ್, ಮಸ್ಟ್ ಮುಂತಾದ ಮಾಡೆಲ್ ವರ್ಬ್ಸ್ಗಳ ಜೊತೆಗೆ ಬಿ ಬಳಸಲಾಗುತ್ತದೆ. ಉದಾಹರಣೆಗೆ, ವಿಲ್, ಶುಡ್, ಕ್ಯಾನ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಕ್ವಶನ್ ಮಾರ್ಕ್. ವಿಲ್ ಯು ಬಿ ಎಟ್ ಹೋಮ್ ಟುಮಾರೋ? ನೀವು ನಾಳೆ ಮನೆಯಲ್ಲಿ ಇರುತ್ತೀರಾ? ವಿಲ್ ಯು ಬಿ ಎಟ್ ಹೋಮ್ ಟುಮಾರೋ? ವಿಲ್ ಶಿ ಬಿ ಆ್ಯಂಗ್ರಿ ವಿತ್ ಮೀ? ಅವಳು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳಾ? ವಿಲ್ ಶಿ ಬಿ ಆ್ಯಂಗ್ರಿ ವಿತ್ ಮೀ? ಶುಡ್ ಐ ಬಿ ವರೀಡ್ ಅಬೌಟ್ ದಿಸ್? ನಾನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕೇ? ಶುಡ್ ಐ ಬಿ ವರೀಡ್ ಅಬೌಟ್ ದಿಸ್? ಶುಡ್ ಐ ಬಿ ವರೀಡ್ ಅಬೌಟ್ ದಿಸ್? ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲೀಲಿಕ್ಕಿದ್ರೆ ನನಗೆ ವಾಟ್ಸಪ್ ಮಾಡಿ ತಿಳಿಸಿ.